ಸರ್ ಕಾರ್ತಿಕ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಬಹಳ ದಿನ ಆಯ್ತು ಮಾತಾಡಿ. ಸರ್ ಹೇಳಿ. ಮತ್ತೆ ಇವಾಗ ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ಈಗ ಸೇಮ್ ಮತ್ತೆ ಬೇಲಿಗೆ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ಮುಂಚೆ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿತ್ತು, ಬೇಲ್ ಸಿಕ್ಕಿತ್ತು, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆಗಿತ್ತು ಕೆಲವೊಂದು ರೀಸನ್ ಕೊಟ್ಟು. ಬಟ್ ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಬೇಲ್ ಅಪ್ಲೈ ಮಾಡಿದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ಅಪ್ಲೈ ಮಾಡುವುದಿತ್ತ, ಯಾಕೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅನ್ನೋದು ಮೊದಲ ಪ್ರಶ್ನೆ. ಸರ್ ಈಗ ಹೈಕೋರ್ಟ್ ಅಲ್ಲೂ ಅಪ್ಲೈ ಮಾಡ್ಬೋದಿತ್ತು, ಬಟ್ ನಿಮಗೆ ರಿಲೀಫ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಲೀಫ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ಡಿಸ್ಮಿಸ್ ಆಗಿರೋದ್ರಿಂದ ಬೇಲ್ ಈ ಹಿಂದೆ, ಸೊ ಅದೇ ಕೋರ್ಟ್ ಅಲ್ಲಿ ಈ ಕೇಸ್ ನ ಎಂಟರ್ಟೈನ್ ಮಾಡಿ ರಿಲೀಫ್ ಕೊಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಇದು ರಿಟ್ ಪಿಟಿಷನ್ ಅನ್ನ ಒಂದು ಸಲ್ಲಿಸ್ಕೊಂಡಿರ್ತಾರೆ ಇವರು ಸುಪ್ರೀಂ ಕೋರ್ಟ್ಗೆ. ಸೊ ಏನು ಅಂತ ಸಲ್ಲಿಸ್ಕೊಂಡಿದ್ದಾರೆ ಅಂದ್ರೆ ಈಗಾಗಲೇ ಟ್ರಯಲ್ಸ್ ನಡೀತಾ ಇದೆ. ಮುಖ್ಯ ಯಾರ್ಯಾರು ಸ್ಟಾರ್ ವಿಟ್ನೆಸಸ್ ಯಾರ್ಯಾರು ಇದ್ದಾರೆ ಇದರಲ್ಲಿ, ಐ ವಿಟ್ನೆಸಸ್ ಮತ್ತೆ ಕಂಪ್ಲೇನೆಂಟ್ ವಿಟ್ನೆಸಸ್, ಅದರಲ್ಲಿ ಕೆಲವೊಂದು ಜನ ಪ್ರತಿಕೂಲ ಸಾಕ್ಷಿ ಹೇಳಿದ್ದಾರೆ, ಹಾಸ್ಟೆಲ್ ಆಗಿದ್ದಾರೆ. ಸೊ ಎಲ್ಲ ಮುಖ್ಯ ಯಾರ್ಯಾರು ವಿಟ್ನೆಸಸ್ ಇದ್ದಾರೆ ಅವರೆಲ್ಲ ವಿಚಾರಣೆ ಆಗಿದ್ದಾರೆ. 1 ಪಾಯಿಂಟ್. ಮತ್ತೆ ಇನ್ನೊಂದು, ಆ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಟ್ ಆಗಿರೋ ಸಂದರ್ಭದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅಂದ್ರೆ ದಿ ಟ್ರಯಲ್ ಶುಡ್ ಬಿ ಕನ್ಕ್ಲೂಡೆಡ್ ಆಸ್ ಎಕ್ಸ್ಪೀಡಿಷಿಯಲಿ ಆಸ್ ಪಾಸಿಬಲ್ ಅಂತ ಮೆನ್ಷನ್ ಮಾಡಿದೆ 1 ಪಾಯಿಂಟ್. ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಟ್ರಯಲ್ ನ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ. ಸೊ ಮರ್ಡರ್ ಪ್ರಕರಣಗಳಲ್ಲಿ 6 ರಿಂದ 7 ತಿಂಗಳು, 8 ತಿಂಗಳು ಅಥವಾ 1 ವರ್ಷದ ಒಳಗಾಗಿ ಅದನ್ನ ಕನ್ಕ್ಲೂಡ್ ಮಾಡಬೇಕಾಗುತ್ತೆ ಟ್ರಯಲ್ ಕೋರ್ಟ್. ಸೊ ಇಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಆರ್ಡರ್ ಇರೋದ್ರಿಂದ ಸೊ ಇಲ್ಲಿ ಟ್ರಯಲ್ ಇನ್ನ ನಡೀತಾನೆ ಇದೆ, ಕನ್ಕ್ಲೂಡ್ ಆಗಿಲ್ಲ. ಸೊ ಇದನ್ನ ಇಟ್ಕೊಂಡು ಇವರು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನ ಸಲ್ಲಿಸ್ಕೊಂಡಿರ್ತಾರೆ. ಏನಂತ ಅಂದ್ರೆ ಇದು ಆಸ್ ಎಕ್ಸ್ಪೀಡಿಷಿಯಲಿ ಆಸ್ ಪಾಸಿಬಲ್ ಅಂತ ಇದೇ ಕೋರ್ಟ್ ಹೇಳಿತ್ತು. ಸೊ ಈಗಾಗಲೇ 6 ರಿಂದ 7 ತಿಂಗಳು, 8 ತಿಂಗಳು ಬರ್ತಾ ಇದೆ ಡಿಸ್ಮಿಸ್ ಆಗಿ, ನಿಯರ್ಲಿ 1 ಇಯರ್ ಆಗ್ತಾ ಇದೆ. ಸೊ ಮೇನ್ ಯಾರು ವಿಟ್ನೆಸಸ್ ಇದ್ದಾರೆ ಅವರೆಲ್ಲರದು ವಿಚಾರಣೆ ಆಗಿದೆ. ಮತ್ತೆ ಇವರು ಇನ್ನೂ ಜೈಲಲ್ಲೇ ಇದ್ರೆ ಇವರ ಒಂದು ಫಂಡಮೆಂಟಲ್ ರೈಟ್ ವೈಲೇಟ್ ಆಗುತ್ತೆ. ಸೊ ಆದ್ರಿಂದ ಇವರಿಗೆ ಬೇಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇವರು ಒಂದು ಅರ್ಜಿನ ಸುಪ್ರೀಂ ಕೋರ್ಟ್ ಅಲ್ಲಿ ಸಲ್ಲಿಸ್ಕೊಂಡಿರ್ತಾರೆ ಸರ್. ಸರ್ ಈಗ ಹೈಕೋರ್ಟ್ ಅಲ್ಲಿ ಇದ್ರೆ ಹೈಕೋರ್ಟ್ ಗಿಂತ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡೋದ್ರಿಂದ ಹೋಗಿರೋದು ಅಂತ ಅರ್ಥ. ಹೌದು, ಅಲ್ಲೇ ರಿಜೆಕ್ಟ್ ಆಗಿರೋದ್ರಿಂದ ನೀವು ಅಲ್ಲೇ ಸಲ್ಲಿಸ್ಕೊಂಡ್ರೆ ನಿಮಗೆ ರಿಲೀಫ್ ಅಲ್ಲೇ ಜಾಸ್ತಿ ಸಿಗುವಂತ ಸಾಧ್ಯತೆ ಇರುತ್ತೆ. ಹೈಕೋರ್ಟ್ಗೂ ಪವರ್ ಇದೆ, ಹೈಕೋರ್ಟ್ನು ಬೇಲ್ ನ ಕೊಡಬಹುದು. ಬಟ್ ರಿಜೆಕ್ಟ್ ಸುಪ್ರೀಂ ಕೋರ್ಟ್ ಮಾಡಿರೋದ್ರಿಂದ ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಲೀಫ್ ಸಿಗುವಂತಹ ಸಾಧ್ಯತೆ, ಬೇಲ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಬೇಲ್ ಅರ್ಜಿಯನ್ನು ಹಾಕಿದ್ದಾರೆ, ಬಟ್ ಇವರು ರಿಕ್ವೆಸ್ಟ್ ಮಾಡ್ಕೋಬಹುದು, ಯಾಕಂದ್ರೆ ತುಂಬಾ ದಿನ ಆಯ್ತು ಟ್ರಯಲ್ಸ್, ಹಾಗಾಗಿ ಆ ರೀಸನ್ ಜಾಸ್ತಿ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಹೌದು, ಅದಕ್ಕೆ ಜಾಸ್ತಿ ಒತ್ತಡ ಕೊಟ್ಟು ಇವರು ಡಿಲೇ ಆಗ್ತಾ ಇದೆ ಟ್ರಯಲ್ ಅಲ್ಲಿ. ಸೊ ಇವರು ಒನ್ ಆಫ್ ದಿ ವೆಲ್ ನೋನ್ ಪರ್ಸನ್, ದರ್ಶನ್ ಇಸ್ ಒನ್ ಆಫ್ ದಿ ವೆಲ್ ನೋನ್ ಪರ್ಸನ್. ಸೊ ಅವರು ಎಲ್ಲೂ ಅಬ್ಸ್ಕಾಂಡ್ ಆಗೋದಾಗ್ಲಿ ಅಥವಾ ದೇಶ ಬಿಟ್ಟು ಹೋಗೋದಾಗ್ಲಿ ಮಾಡಲ್ಲ. ಸೊ ಆದ್ರಿಂದ ಅವ್ರಿಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು ಇವರು ಒಂದು ಕಂಟಿನ್ಯೂಷನ್ ನ ತಗೊಬಹುದು. ಪಾಯಿಂಟ್ ನಂಬರ್ 1. ಈಗ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಅದರಲ್ಲಿ ಡಿಲೇ ಇನ್ ಟ್ರಯಲ್ ಇದೆಯಲ್ಲ ಅದನ್ನು ಬರುತ್ತೆ. ಏನು ಟ್ರಯಲ್ ನಡೀತಾ ಇರುತ್ತೆ, ಒಬ್ಬ ಆರೋಪಿ ಅನ್ಲೆಸ್ ಅಂಡ್ ಅಂಟಿಲ್ ಈಸ್ ಪ್ರೂವನ್ ಗಿಲ್ಟಿ ಈ ಶುಡ್ ಬಿ ಕನ್ಸಿಡರ್ಡ್ ಆಸ್ ಇನ್ನೋಸೆಂಟ್ ಅಂತ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೇಳುತ್ತೆ. ಈಗ ದರ್ಶನ್ ಅಪರಾಧಿ ಅಲ್ಲ, ಬರೀ ಆರೋಪಿ ಆಗಿದ್ದಾರೆ. ಸೊ ಆದ್ರಿಂದ ಅವ್ರ ಮೇಲೆ ಯಾವುದೇ ರೀತಿ ಅಲಿಗೇಷನ್ ಇಲ್ಲ ಅಂತಾನೆ ನಾವೆಲ್ಲರೂ ಅನ್ಕೊಬೇಕಾಗುತ್ತೆ ಜೈಲಿನಲ್ಲಿ ಇದ್ ಮಾತ್ರಕ್ಕೆ. ಸೊ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅಪರಾಧಿ. ಫೈನಲ್ ಜಡ್ಜ್ಮೆಂಟ್ ಹೊರ ಬೀಳುತ್ತಲ್ಲ, ಸೊ ಆ ದಿನದ ತನಕ ನಾವು ಯಾವುದೇ ರೀತಿ ಕನ್ಕ್ಲೂಷನ್ಗೆ ಬರೋ ಹಾಗಿಲ್ಲ. ಇದುವರೆಗೂ ಅವ್ರು ಇನ್ನೋಸೆಂಟ್ ಅಂತಾನೆ ನಾವೆಲ್ಲರೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದೇ ನಮ್ಮ ಕಾನೂನು ಹೇಳುತ್ತೆ. ಸೊ ಒನ್ ಆಫ್ ದಿ ಜಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಲ್ಲಿ ಜಾವೇದ್ ಗುಲಾಬ್ ನಬಿ ಶಾಹಿಕ್ ವಾಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಸೊ ಈ ಕೇಸಲ್ಲಿ ಏನಾಗಿದೆ, 4 ವರ್ಷ ಡಿಲೇ ಮಾಡಿದ್ದಾರೆ. ಆಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಆಸ್ ಸೂನ್ ಆಸ್ ಪಾಸಿಬಲ್ ನಿಮಗೆ ಟ್ರಯಲ್ ನ ಕನ್ಕ್ಲೂಡ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆರೋಪಿ ಏನಾದ್ರೂ ಬೇಲ್ ಅಪ್ಲಿಕೇಶನ್ ಸಲ್ಲಿಸ್ಕೊಂಡ್ರೆ ಕೋರ್ಟ್ಗೆ ನಿಮಗೆ ಯಾವುದೇ ರೀತಿ ಹಕ್ಕು ಬರಲ್ಲ ಅದನ್ನ ಅಬ್ಜೆಕ್ಟ್ ಮಾಡೋದಕ್ಕೆ ಅಂತ ವೆರಿ ಕ್ಲಿಯರ್ಲಿ ಹೇಳಿದೆ ಅದೇ ಸುಪ್ರೀಂ ಕೋರ್ಟ್. ಸೊ ಇನ್ನ ಸುಮಾರು ಜಡ್ಜ್ಮೆಂಟ್ಗಳಿದೆ. ಸೊ ಸ್ಪೀಡಿ ಟ್ರಯಲ್ ದಟ್ ವಿಲ್ ಕಮ್ ಟು ದಿ ಪ್ರಿವ್ಯೂ ಆಫ್ ಆರ್ಟಿಕಲ್ 21. ಸ್ಪೀಡಿ ಟ್ರಯಲ್ ಮಾಡಬೇಕು. ಇನ್ ಕೇಸ್ ಸ್ಪೀಡಿ ಟ್ರಯಲ್ ಸ್ಪೀಡಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಒಂದು ಹಕ್ಕಿಗೆ ಒಂದು ವೈಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಅರ್ಜಿನ ಸಲ್ಲಿಸ್ಕೊಬಹುದು. ಮತ್ತೆ ಜೈಲಿಗೆ ಹೋಗಿ ಆಲ್ಮೋಸ್ಟ್ 8 ತಿಂಗಳಾಯ್ತು ಅನ್ಸುತ್ತೆ, 8-9 ತಿಂಗಳಾಗಿರ್ಬೋದು. ಹೌದು.
ಇಷ್ಟು ಬೇಗ ಅಪ್ಲೈ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಂತೀರಾ ಸುಪ್ರೀಂ ಕೋರ್ಟ್ ಅಲ್ಲಿ? ನೋಡಿ, ಈಗ ಬೇಲು ಎಷ್ಟು ಸತಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ ಓಕೆ. ಬಟ್ ಅದರಲ್ಲಿ ಏನು ಗ್ರೌಂಡ್ಸ್ ಇದೆ, ನಿಮಗೆ ರಿಲೀಫ್ ಸಿಗುತ್ತಾ ಇಲ್ವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಪ್ಲೈ ಮಾಡಿ ರಿಜೆಕ್ಟ್ ಆಗೋದಕ್ಕಿಂತ ಚಾನ್ಸಸ್ ಇದೆ ಅನ್ನುವಾಗ ಅಪ್ಲೈ ಮಾಡೋದು ಒಳ್ಳೆಯದು. ಅದು ಅವರವರ ವಕೀಲರಿಗೆ ಗೊತ್ತಿರುತ್ತೆ ಏನ್ ಲೂಪ್ ಹೋಲ್ಸ್ ಇದೆ, ಯಾವ ಲೂಪ್ ಹೋಲ್ಸ್ ಮೇಲೆ ನಾವು ಬೇಲ್ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ಕೊಬಹುದು. ಈಗ ಸುಮ್ನೆ ನಾವು ಮೇಲಿಂದ ಮೇಲೆ ಬೇಲ್ ಅಪ್ಲಿಕೇಶನ್ ಹಾಕಿ ಹಾಕಿ ಅದು ರಿಜೆಕ್ಟ್ ಆಗ್ತಾ ಇದ್ರೆ ಆ ಸೀರಿಯಸ್ನೆಸ್ ಆಫ್ ದಿ ಅಫೆನ್ಸ್ ಅದಾದ್ಮೇಲೆ ಆ ಒಂದು ಕೇಸ್ ನಲ್ಲಿ ಏನ್ ಸೀರಿಯಸ್ನೆಸ್ ಇದೆ ಅದು ಜಾಸ್ತಿ ಆಗ್ಬಿಡುತ್ತೆ. ತುಂಬಾ ಇವಾಗ ನೀವು ಒಂದ್ಸತಿ ಹಾಕಿ ರಿಜೆಕ್ಟ್ ಆಗಿ ತಿರ್ಗಾ ಮೇಲಿಂದ ಮೇಲೆ ಬೇಲ್ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರೆ ಅದನ್ನ ನೋಡುವಂತ ಮಾನ್ಯ ನ್ಯಾಯಾಧೀಶರು ಸಹ ಅದನ್ನ ಸೀರಿಯಸ್ ಆಗಿ ನೋಡ್ತಾರೆ. ಏನಕ್ಕೆ ಇದು ಇಷ್ಟು ಸತಿ ರಿಜೆಕ್ಟ್ ಆಗಿದೆ, ಏನ್ ಕಾರಣ, ಇದು ಇಷ್ಟು ಸತಿ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇದು ತುಂಬಾ ಸೀರಿಯಸ್ ಆಗಿರೋ ಪ್ರಕರಣ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಕನ್ಸೆಪ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಬೇಲನ್ನ ಸುಖ ಸುಮ್ನೆ ನಾವು ಹಾಕಿದ್ರೆ ಅದು ಕೇಸಿಗೆ ತೊಂದರೆ ಆಗುತ್ತೆ. ಏನಾದ್ರೂ ಗ್ರೌಂಡ್ಸ್ ಇದ್ದು ನಮಗೆ ರಿಲೀಫ್ ಸಿಗುತ್ತೆ ಅಂತ ನಮಗೆ ಗ್ಯಾರಂಟಿ ಇದ್ದಲ್ಲಿ ನಾವು ಬೇಲಿಗೆ ಹಾಕೊಂಡ್ರೆ ನಮ್ಮ ಕೇಸಿಗೆ ಅನುಕೂಲ ಆಗುತ್ತೆ. ಹೌದು. ದರ್ಶನ ಅಭಿಮಾನಿಗಳು ಇದೊಂದು ಆಶಾದಾಯಕವಾಗಿದ್ದಾರೆ. ಅಂದ್ರೆ ಸದ್ಯ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿದಾರ ಒಂದು ಇದರಲ್ಲಿದೆ, ಭರವಸೆಯಲ್ಲಿದ್ದಾರೆ. ಹೌದೌದು. ನೋಡಿ, ಇಂಥ ಪ್ರಕರಣಗಳಲ್ಲಿ ಇದು ಮೀಡಿಯಾ ಟ್ರಯಲ್ ಆಗಿರುವಂತಹ ಒಂದು ಪ್ರಕರಣ. ಸೊ ನನ್ನ ನೀವು ಕೇಳಿದ್ರೆ ನಾನು ಇದಕ್ಕಿಂತ ಸೀರಿಯಸ್ ಆಗಿರೋ ಪ್ರಕರಣಗಳಲ್ಲಿ ಅಪಿಯರ್ ಆಗಿದ್ದೀನಿ. ಈಗ ಡಬಲ್ ಮರ್ಡರ್ ಪ್ರಕರಣದಲ್ಲಿ ನಾನು ಅಪಿಯರ್ ಆಗಿದ್ದೀನಿ, ಬೇಲು ಮಾಡಿಸಿದ್ದೀನಿ. ಸೊ ಇದು ದಿಸ್ ಇಸ್ ನಾಟ್ ವೆರಿ ಸೀರಿಯಸ್ ಅಫೆನ್ಸ್. ಇದರಲ್ಲಿ ವಾಲಂಟ್ರಿ ಸ್ಟೇಟ್ಮೆಂಟ್ ಆಫ್ ಕೋ ಅಕ್ಯೂಸ್ಡ್ ಯಾರಿದ್ದಾನೆ ಅವನ ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ದರ್ಶನ್ ಹೆಸರು ಬಂದಿರೋದು. ಕಾನೂನಿನ ಅಡಿಯಲ್ಲಿ ವಾಲಂಟ್ರಿ ಸ್ಟೇಟ್ಮೆಂಟ್ ಅನ್ನೋದೇ ಇನ್ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ದಟ್ ಈಸ್ ಫಾಲೋಡ್ ಬೈ ಸೆಕ್ಷನ್ 2526 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೊ ಅದು ಇನ್ಅಡ್ಮಿಸಿಬಲ್ ಆದಾಗ ಆ ಒಂದು ಏನು ಇವರು ಇದು ಕೊಟ್ಟಿರ್ತಾರಲ್ಲ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಇನ್ಅಡ್ಮಿಸಿಬಲ್ ಆದಾಗ ಇವ್ರನ್ನ ಅರೆಸ್ಟ್ ಮಾಡುವಂತದ್ದು ಹೆಂಗ್ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಸೊ ಈಗ ಇದು ಸೀರಿಯಸ್ ಆಗಿದೆ. ಸೊ ಇದನ್ನ ಕಾನೂನಿನ ಏನು ದೃಷ್ಟಿಯಲ್ಲಿ ಏನು ನೋಡ್ಕೊಂಡು ಅದನ್ನ ಹೊರ ಬರ್ಬೇಕಾಗುತ್ತೆ ಸರ್. ನಿಮ್ಮ ಮಾತನ್ನ ಕೇಳಿದ್ರೆ ಸ್ವಲ್ಪ ದರ್ಶನ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿ ಆಗ್ಬೋದು. ಯಾಕೆಂದ್ರೆ ಏನೆಲ್ಲ ಪಾಯಿಂಟ್ಸ್ ಇದೆ, ಯಾವ್ಯಾವೆಲ್ಲ ಅವಕಾಶಗಳಿದೆ, ಅವರು ಹೊರಗಡೆ ಬರ್ಲಿಕ್ಕೆ ಬೇಲ್ ಸಿಗೋಕೆ ಸಾಧ್ಯತೆಗಳು ಏನೆಲ್ಲ ಇದೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು. ನೋಡ್ಕೊಂಡು ಅದನ್ನ ಹೊರ ಬರ್ಬೇಕಾಗುತ್ತೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮಾತನ್ನ ಕೇಳಿದ್ರೆ ಸ್ವಲ್ಪ ದರ್ಶನ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿ ಆಗ್ಬೋದು. ಯಾಕೆಂದ್ರೆ ಏನೆಲ್ಲ ಪಾಯಿಂಟ್ಸ್ ಇದೆ, ಯಾವ್ಯಾವೆಲ್ಲ ಅವಕಾಶಗಳಿದೆ, ಅವರು ಹೊರಗಡೆ ಬರ್ಲಿಕ್ಕೆ ಬೇಲ್ ಸಿಗೋಕೆ ಸಾಧ್ಯತೆಗಳು ಏನೆಲ್ಲ ಇದೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು.